ನಮಸ್ತೆ, ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್. ಯಾಕೆ ಎಲ್ಲೂ ಕಾಣಿಸ್ತಾ ಇಲ್ಲ ಇಂಡಸ್ಟ್ರಿಲಿ ನೀವು? ಇಲ್ಲ, ಒಂದು ದೊಡ್ಡ ಮಟ್ಟಕ್ಕೆ ಈ ಸಲ ಮೂವಿ ಮಾಡ್ತಾ ಇದ್ದೀನಿ. ಈ ಸಲ ಪ್ಲಾನ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದೀನಿ. ತುಂಬ ರಿಸ್ಕ್ ತೊಗೊಂಡು ಆ ಸಬ್ಜೆಕ್ಟ್ನ ನಾನೇ ಹಗಲು ರಾತ್ರಿ ಕೂತ್ಕೊಂಡು ಮಾಡಿದ್ದೀನಿ. ಈಗಾಗಲೇ ಕ್ಲೈಮ್ಯಾಕ್ಸ್ವರೆಗೂ ಬಂದೈತೆ. ಇನ್ನೊಂದು ಚೂರು ನನಗೆ ಯಾಕೋ ಇನ್ನೂ ಏನೋ ಬೇಕು ಅನ್ನಿಸ್ತಾ ಐತೆ ಕ್ಲೈಮ್ಯಾಕ್ಸು. ಸೊ ಅತಿ ಶೀಘ್ರದಲ್ಲೇ ಟೈಟ್ಲು, ಪೋಸ್ಟ್ರು, 1 ನಿಮಿಷ ಪ್ರೋಮೋ ಖಂಡಿತವಾಗ್ಲೂ ನಾನು ಅನೌನ್ಸ್ ಮಾಡ್ತೀನಿ. ನಿಮ್ಮೆಲ್ಲರೂ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ಒಂದು ಇದಕ್ಕೆ ಬಿಫೋರ್ ಮುಂಚೆ ಒಂದು ಮಾರಿಗುಡ್ಡದ ಗಡ್ಡದಾರಿ ಅಂತ ಮಾಡಿದ್ದೆ, ಅದು ನಾನೇ ಪ್ರೊಡಕ್ಷನ್ ಮಾಡಿದ್ದೆ. ಸೊ ಅವತ್ತು ಅದು ನನ್ನ ಕೈ ಹಿಡಿಯಲಿಲ್ಲ ಪಿಕ್ಚರು. ಅವತ್ತು ನಾನು ಅದೇ ತ್ರಿವೇಣಿ ಟಾಕೀಸಲ್ಲಿ ಕಣ್ಣೀರು ಹಾಕ್ಕೊಂಡು ಅಲ್ಲಿ ಶಪಥ ಮಾಡಿಬಿಟ್ಟು ಬಂದೆ. ನೆಕ್ಸ್ಟು ನಾನು ಏನೋ ಪಿಕ್ಚರ್ ಅಂತ ನಂದು ಬಂತಂದರೆ ನಾನು ಸುತ್ತಿರಾಗಿ ತಿರುಗಿ ನೋಡಿ ಆ ತ್ರಿವೇಣಿ ಟಾಕೀಸಲ್ಲಿ ನನ್ನ ಬ್ಯಾನರ್ಗಳು, ನನ್ನ ಅಭಿಮಾನಿಗಳು ಇರಬೇಕು. ಅವ್ರಿಗೋಸ್ಕರ ಅದಕ್ಕೋಸ್ಕರ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಸೂರ್ಯನ ಸಬ್ಜೆಕ್ಟು ತಗೊಂಡು ಅದಾಗಲೇ ಅದು ಒಂದು 2 ವರ್ಷ ಆಯಿತು ತಗೊಂಡು ಮಾಡಿ. ನಿಮಗೆಲ್ಲ ಗೊತ್ತಿರಬೇಕು, ಅಂಡರ್ವರ್ಲ್ಡ್ ಪಿಕ್ಚರ್ ತೊಗೊಂಡು ಮಾಡಿದೆ. ತುಂಬ ಸಿಕ್ಕಾಪಟ್ಟೆ ರಿಸ್ಕು, ಸಿಕ್ಕಾಪಟ್ಟೆ ಫೋನ್ಗಳು, ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು, ಇದೆಲ್ಲ ತುಂಬ ಎಲ್ಲ ನೋಡಿ ಆ ಪಿಕ್ಚರು ರಿಲೀಸ್ ಮಾಡಿದೆ. ಈಗಾಗಲೇ ಪ್ರಮೋಷನ್ ಅಂತ ಬಂದರೆ ಇಡೀ ಕರ್ನಾಟಕದಲ್ಲಿ ಪ್ರಮೋಷನ್ನು ವೈರಲ್ ಅಂತ ಬಂದರೆ ಸೂರ್ಯಣ್ಣ ಅಂತ ನಿಮಗೆ ಈಗಾಗಲೇ ಗೊತ್ತು. ಎಲ್ಲ ಕಡೆ ಮಾರ್ಕೆಟಿಂಗು ಡೈರೆಕ್ಟ್ರು ಅಂತಲೂ ಹಾಕಿದ್ದಾರೆ. ಕೆಲವು ಕಡೆ ಎಲ್ಲ ಬ್ಯಾಡ್ ಕಮೆಂಟ್ಸ್ಗಳು ಹಾಕಿದರು. ಇಡೀ ಕರ್ನಾಟಕದಲ್ಲಿ ನಾನು ಹೇಳೋದು ಒಂದೇ ಒಂದು, ಎಲ್ಲ ಟ್ರೋಲ್ ಅಣ್ಣಂದಿರಿಗೂ ಸೇರಿ ಅವರು ನನ್ನ ಟ್ರೋಲ್ ಮಾಡಿದ್ದಕ್ಕೆ ಈ ಮಟ್ಟದಲ್ಲಿ ನಾನು ಬಂದು ಕೂತ್ಕೊಂಡಿದ್ದೆ. ಸೊ ಎಲ್ಲೋ ಒಂದು ಕಡೆ ನನಗೆ ಒಂದು ಸ್ವಲ್ಪ ನಾನು ಅಂದ್ಕೊಂಡಿದ್ದು ನಾನು ಸಕ್ಸಸ್ ಮಾಡಿದೆ. ಯಾಕಂದರೆ ಲೈಫಲ್ಲಿ ನಿಮಗೆ ಏನಾದ್ರು ಕನಸು ನಿನ್ನೆ ಯಾರ್ಯಾರು ಕನಸು ಅಲ್ಲ ಬಿದ್ದಿರ್ತೈತೆ ಕನಸು. ನೀವು ಹೆಂಗೆ ಅದನ್ನು ತೋರಿಸ್ತೀರಾ, ಎಕ್ಸ್ಪೋಸ್ ಮಾಡ್ತೀರಾ? ವಿಷನ್ ಎಲ್ಲ ತೋರಿಸ್ತೀರಾ? ವಿಷುವಲ್ಸ್ ಎಲ್ಲ ತೋರಿಸ್ತೀರಾ? ಹೆಂಗೆ ತೋರಿಸ್ತೀರಾ? ಸಿನಿಮಾ ಆ ಥರ ಏನೋ ಮಾಡಬೇಕಾಗುತ್ತೆ. ನೀವು ಡೈರೆಕ್ಟ್ರಾ? ಇಲ್ಲ, ನಿಮ್ಮ ಕೈಲಿ ಯಾರ ಕೈಲಿ ಆಗಲ್ಲ, ಅದು ಡೈರೆಕ್ಟ್ರ್ ಕೈಲಿ ಮಾತ್ರನೇ ಆಗೋದು. ಅವ್ನ ಕನಸು ಏನಿದ್ರು ಅದನ್ನು ಸ್ಪರ್ಧೆ ಮೇಲೆ ತೋರಿಸೋದೆ ಅದು ಡೈರೆಕ್ಟ್ರು. ಸೊ ನನ್ನ ಕನಸು ಏನಾಯಿತು ಅದನ್ನು ನಾನು ಈ ಮಟ್ಟಕ್ಕೆ ತಂದು ಆ ಸೂರ್ಯನ ಪಿಕ್ಚರು ರಿಲೀಸ್ ಮಾಡಿದೆ. ಅದು ಎಲ್ಲೋ ಒಂದು ಕಡೆ ನನಗೆ ತಿರ್ಗೋದು ಅದು ಅಮೌಂಟ್ ಏನೋ ಅಷ್ಟೊಂದು ಆಗಲಿಲ್ಲ. ಒಂದು ಕಡೆ ಎಲ್ಲೋ ಜೀವನನೇ ಬೇಡ ಅನ್ಸ್ಬಿಟ್ಟು ಎಲ್ಲೋ ಒಂದು ಕಡೆ ಸೇರಿ ಹೋಗಿ ಕೂತ್ಕೊಂಡಿದ್ದೆ ಒಬ್ಬಂಟಿಯಾಗಿ. ಎಲ್ಲ ನಾನು ಚೆಂದಾಗಿದ್ದಾಗ ಎಲ್ಲರೂ ಬಿಟ್ಟೋಗಿದ್ರೆ ನನಗೆ ಅದೊಂಥರ ಖುಷಿಯಾಗಿರೋದು. ನಾನು ಕೆಳಗಡೆ ಬಿದ್ದಾಗ ಎಲ್ಲ ಟೀಮೇ ಎಲ್ಲ ಸ್ಪ್ರೆಡ್ ಆಗ್ಬಿಟ್ರು ಎಲ್ಲರೂ. ನಾನು ಯಾರಿಗೂ ಏನು ತಪ್ಪು ಹೇಳ್ತಾ ಇಲ್ಲ. ಸೊ ನನ್ನ ಹಣೆ ಬರ ನಂದು ಸರಿ ಇಲ್ಲ, ನನ್ನ ಅವಶ್ಯಕತೆ ಮುದ್ದಾಗ ಎಲ್ಲರೂ ಒಬ್ಬರು ಒಂದು ಫೋನ್ ಮಾಡಿಲ್ಲ. ಸೂರ್ಯಣ್ಣ ಹಿಂಗಿದ್ದಾರೆ ಅಂತ ಯಾರೋ ಒಬ್ಬರು ಒಂದು ಫೋನ್ ಮಾಡಿ ಕೇಳಿಲ್ಲ. ನನಗೆ ಅದೊಂಥರ ಖುಷಿ ಆಯಿತು. ಆಮೇಲೆ ತುಂಬ ಮನೇಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ಗಳಾಯಿತು. ನನ್ನ ತಮ್ಮ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದ. ಸೊ ಆ ನಡುವೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ದಿಢೀರಂತ ನನ್ನ ಮಗಂದು ಕೈ ಹೊಡೆದೋಯ್ತು. ಏನಿದು ಎಲ್ಲ ನಾನು ಬಿಟ್ಟು ಹೋಗ್ತಾ ಇದ್ದಾರೆ. ಒಬ್ಬ ಮಾತ್ರ ನನ್ನ ಜೊತೆಗೆ ಇದ್ದಾನೆ, ಅವ್ನು ಮಾತ್ರ ನನ್ನ ಬಿಟ್ಟು ಹೋಗ್ತಾ ಇಲ್ಲ. ಏನಂದರೆ ಕಷ್ಟ. ನೀನು ಪದೇ ನನ್ನನ್ನೇ ನೀನು ಕಾಡ್ತಾ ಇದೆಯಲ್ವ, ಎಲ್ಲರೂ ಬಿಟ್ಟು ಹೋದ್ರೆ ಅವ್ನು ಹೇಳ್ದಾಗ ಕಷ್ಟದವನು, ಅಣ್ಣ ನಿನ್ನ ಕೈಲಿ ಏನಾದರೂ ನೀನು ತಡ್ಕೊಳೋ ಶಕ್ತಿ ನೀನಲ್ಲಿ ಐತೆ, ಅದಕ್ಕೆ ನಿನ್ನ ಕಾಡ್ತಾ ಇದ್ದೀನಿ. ನಾನು ಬಿಟ್ಟು ಹೋಗ್ಬೇಕಂದ್ರೆ ನೀನು ಒಂದಿನ ಸಕ್ಸಸ್ಫುಲ್ ಕಾಣ್ತೀಯ, ಅವತ್ತು ನಾನು ನಿನ್ನ ಕಣ್ಣಿನ ಕಡೆ ಇರಲ್ಲ. ನನ್ನ ಕಷ್ಟ ಹೇಳ್ತು. ಸೇಮ್ ಒಂದು ಕಡೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದೆ. ಸರಿ ಇನ್ನೇನು ನಾನು ಇಷ್ಟಕ್ಕೆ ಏನಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಲ್ಲ, ಯಾರಿಗೂ ಏನು ಕಾಣಿಸಿಲ್ವಾ? ನಾನು ಮೊನ್ನೆ ಬಂದಿತ್ತು ಡೈರೆಕ್ಟ್ ಅಲ್ಲಣ್ಣ, 19 ವರ್ಷ ಈ ಜರ್ನಿಯಲ್ಲಿ ಇದ್ದೀನಿ. ಗ್ಯಾಂಗ್ ಆರ್ಟಿಸ್ಟಾಗೆ ಸೂಪರಲ್ಲಿ ಉಪೇಂದ್ರ ಸರ್ ಜೊತೆಗೆ ಗ್ಯಾಂಗ್ ಆರ್ಟಿಸ್ಟಾಗೆ ಬೆಳೆದವನು. ಆಮೇಲೆ ವಿಜಯಣ್ಣ ದೇವ್ರ ಪಿಕ್ಚರಲ್ಲಿ ಸುಮಾರು ಗ್ಯಾಂಗ್ ಆರ್ಟಿಸ್ಟಾಗೆ ಬೆಳೆದು ಒಂದು ಲೀಡಿಂಗ್ ಕ್ಯಾರೆಕ್ಟ್ರು. ಡಿ ಬಾಸ್ ಪಿಕ್ಚರಲ್ಲಿ ಒಂದು ಚಕ್ರವರ್ತಿ ಅನ್ನೋ ಒಂದು ಕ್ಯಾರೆಕ್ಟ್ರು ಮೊದಲ ಬಾರಿಗೆ ಡಿ ಬಾಸ್ ಜೊತೆಗೆ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದೆ. ಡಿ ಬಾಸ್ ಅನ್ನ ಅವತ್ತು ಎಲ್ಲೋ ನನಗೆ ಒಂದು ಸೋಲೋ ಡೈಲಾಗ್ ಇತ್ತು, ಅದು ಮಾಡಿದೆ. ಡಿ ಬಾಸ್ ಅಣ್ಣ ನನಗೆಲ್ಲೋ ಒಂದು ಕಡೆ ಡಿ ಬಾಸ್ ಅಣ್ಣನ ಮೇಲೆ ಒಂಥರ ಎಲ್ಲಿ ನನ್ನ ತೆಗ್ದಾಕ್ಬಿಡ್ತಾರೆ ಅಂತ ನನಗೆಲ್ಲೋ ಒಂದು ಕಡೆ ಫೈರ್ ಇತ್ತು. ಡೈಲಾಗ್ ಹೊಡೆದಿದ್ದ ತಕ್ಷಣಕ್ಕೆ ಹೋಗಿ ಕಾಲಿಗೆ ಬಿದ್ದೆ ಅಣ್ಣನ ಕೈಯಲ್ಲಿ. ಚಿನ್ನ ನೀನೇನು ಪರವಾಗಿಲ್ಲ, ನೀನು ಬೇಡಿಕೆ ಅಂದರು. ಸೊ ಆ ಡೈಲಾಗ್ ಏನಂದರೆ ತುಂಬ ರಗಡಾಗಿತ್ತು ಆ ಡೈಲಾಗು. ಯಾರಿಗೂ ಆ ಡೈಲಾಗ್ ಇವತ್ತಿಗೂ ಇಷ್ಟು ವರ್ಷದಲ್ಲಿ ಡಿ ಬಾಸ್ ಅನ್ನೋ ಪಿಕ್ಚರಲ್ಲಿ ಯಾರಿಗೂ ಆ ಥರ ಡೈಲಾಗ್ ಕೊಟ್ಟಿಲ್ಲ. ನನಗೆ ಕೊಟ್ಟಿದ್ರು ಚಿಂತನ್ ಸರ್ ಡೈರೆಕ್ಟ್ರು. ಅದು ನನಗೆ ತುಂಬ ಖುಷಿ ಆಯ್ತಾಯಿತ್ತು.
ಅದನ್ನು ಅಷ್ಟು ದೊಡ್ಡ ಸೆಲೆಬ್ರಿಟಿ ಡಿ ಬಾಸು ಅದನ್ನು ನಾನೊಂದು ಪುಟ್ಟ ಕಲಾವಿದ ಅದನ್ನು ಸ್ವೀಕರಿಸ್ಕೊಂಡು ಚೆಂದಾಗಿ ಬೆಳೀಲಿ ಅಂತ ನನ್ನೊಂದು ಅಪ್ರಿಷಿಯೇಟ್ ಮಾಡಿದ್ರು. ಸೊ ನೆಕ್ಸ್ಟು ನಾನು ಸಲಗದಲ್ಲಿ ತುಂಬ ಹೆಸರಾಯಿತು. ಈಗಾಗಲೇ ಎಲ್ಲ ಕಡೆನೂ ನೀವು ನೋಡಿರ್ತೀರ. ಸೊ ತುಂಬ ಬೇಜಾರಾದಾಗ ಒಂದು ಕಡೆ ಎಲ್ಲ ಕೂತಿದ್ದೆ. ಎಲ್ಲಿಂದನೂ ಒಬ್ಬ ಬಂದ, ಆ ಕಸದ ತೊಟ್ಟಿ ಹತ್ರ ಬಂದ್ಬಿಟ್ಟು ಈ ಅಟ್ಟೆ ಬಾಕ್ಸ್ಗಳನ್ನೆಲ್ಲ ಹಾಯ್ಕೊಂಡು ಹೋದ. ನೋಡ್ತಾ ಇದ್ದೆ ಕಣ್ಣಲ್ಲಿ ನೀರು ಹಾಕ್ಕೊಂಡು. ಅವ್ನು ತೊಗೊಂಡು ಹೋದ. ಹಂಗೆ ಇನ್ನೊಬ್ಬ ಬಂದ, ಅವನು ಬಂದು ಖಾಲಿ ಬಾಟ್ಲುಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದ. ಸರಿ, ಅವನು ತೊಗೊಂಡೋದ. ಆಮೇಲೆ ಇನ್ನೊಬ್ಬ ಬಂದ, ಈ ಬಾಟ್ಲುಗಳನ್ನ ತೊಗೊಂಡೋದ, ಈ ಎಣ್ಣೆ ಬಾಟ್ಲುಗಳು ಕುಡಿದು ಬೀಸಾಕಿರ್ತಾರಲ್ಲ ಅದನ್ನು ಅವ್ನು ತೊಗೊಂಡೋದ. ಆಮೇಲೆ ದೂರದಿಂದ ನೋಡಿದೆ ಒಂದು ನಾಯಿ ಬಂತು, ತಿಂದಿರೋ ಎಲೆಯಲ್ಲಿ ಎಲ್ಲ ಬಿಸಾಕಿರ್ತಾರಲ್ಲ ಅರ್ಧ ಊಟಗಳದೆಲ್ಲ, ಅದನ್ನು ನಾಯಿ ತಿನ್ಕೊಂಡೋಯ್ತು. ಕೊನೆಯದಾಗೆ ಹಸು ಬಂತು, ಹಸು ಉಳಿದ ಎಲೆಗಳೆಲ್ಲ ಹಸು ತಿನ್ಕೊಂಡೋಯ್ತು. ಒಂದು ಕಸದ ತೊಟ್ಟಿನೇ ಇಷ್ಟು ಜನನ ಬದುಕಿಸ್ತಾ ಇತ್ತಂದರೆ ನಾನು ಯಾಕೆ ತಿರ್ಗಾ ಇನ್ನೊಂದು ಮಾಡಬಾರ್ದು ಅಂತ ಕಸದ ತೊಟ್ಟಿಯಿಂದ ನಾನು ಇನ್ಸ್ಪಿರೇಷನ್ ಆದೆ. ನನ್ನ ಜೀವನದಲ್ಲಿ ಎಲ್ಲ ಜೀವನದಲ್ಲೂ ಒಂದು ಹೆಣ್ಣು ಇರ್ತಾರೆ ಅನ್ಕೋ, ಎಲ್ಲ ಜೀವನದಲ್ಲೂ ಒಂದು ಹೆಣ್ಣು ಯಾರಾದರೂ ಒಂದು ಗಂಡು ಇರ್ತಾರೆ ಒಂದು ಇನ್ಸ್ಪಿರೇಷನ್ಗೆ. ನನಗೆ ನನ್ನ ಕಸದ ತೊಟ್ಟಿ, ಆ ಕಸದ ತೊಟ್ಟಿಯಿಂದ ನಾನು ಆ ಒಂದು ಕಸದ ತೊಟ್ಟಿನ ಅಷ್ಟು ಜನನ ಬಳಸ್ತಾ ಇದ್ದೇನೆ. ತಿರ್ಗಾ ಕಮ್ ಬ್ಯಾಕ್ ನಾನು ಯಾಕೆ ಕೊಡಬಾರ್ದು ಅಂತ ತಿರ್ಗಾನು ಈ ಒಂದು ಸಬ್ಜೆಕ್ಟು ಮಾಡಿದ್ದೀನಿ. ಖಂಡಿತವಾಗೂ ಇಡೀ ಕರ್ನಾಟಕದಲ್ಲಿ ಎಲ್ಲ ಅಭಿಮಾನಿ ದೇವರುಗಳೇ ಈ ಸಲ ನಾನು ಬಂದರೆ ಹಂಗೆ ಬರ್ತೀನಿ. ಇದರಲ್ಲಿ ಒಂದು 3-4 ಸ್ಟೇಟ್ ಬರ್ತಾಯಿದ್ದೀನಿ. ಒಂದು 30 kg ಕಮ್ಮಿ ಆಗಬೇಕು, ತಿರ್ಗಾ 3 kg ಜಾಸ್ತಿ ಆಗಬೇಕು. ಇಬ್ಬರು ಹೀರೋಯಿನ್ನು ಪ್ಲ್ಯಾನ್ ಇಂಡಿಯಾದಲ್ಲಿ ಮಾಡ್ತಾಯಿದ್ದೀನಿ ಈ ಸಲ. ಖಂಡಿತವಾಗ್ಲೂ ನಿಮಗೆ ಪೋಸ್ಟ್ ನೋಡಿದ್ರೆ 100% ನೀವೆಲ್ಲ ಒಪ್ಕೊತೀರಾ. ನನಗೆ ಆ ನಂಬಿಕೆ ಐತೆ. ಇವತ್ತು ಆ ನಂಬಿಕೆಯಲ್ಲಿ ಇವತ್ತು ಜೀವ ಹಿಡ್ಕೊಂಡು ಓಡಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮಗೆ ಅದನ್ನು ನಾನು ತಲುಪಿಸ್ತೀನಿ. ಸರ್, ಆ ಸಿನಿಮಾಗೋಸ್ಕರ ಈ ಲುಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಪೂಜೆ ದಿವಸ ಸೂರ್ಯಣ್ಣನೇ ಇಲ್ಲ. ಇಲ್ಲಿ ಬಂದು ಕ್ಲಾಸು ಐತೆ, ಮಾಸು ಐತೆ. ಈ ಸಬ್ಜೆಕ್ಟಲ್ಲಿ ಎಲ್ಲ ಥರನೂ ನೋಡ್ಬೋದು ನೀವು. ಈ ಸಲ ಸೂರ್ಯಣ್ಣನ ಇನ್ನೊಂದು ಇದರಲ್ಲಿ ಶೇಡಲ್ಲೇ ನೀವು ನೋಡ್ತೀರಾ, ಫುಲ್ಲು ನೋಡ್ತೀರಾ. ಸರ್, ಒಂದು ರೂಮರ್ಸ್ ಹರಿದಾಡ್ತಿದೆ ನಿಮ್ಮ ಬಗ್ಗೆ. ಬಿಗ್ ಬಾಸ್ ಆಫರ್ ಬಂದಿದೆ ಅನ್ನೋದು ರೂಮರ್ಸ್ ಹರಿದಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇನ್ ಕೇಸ್ ಬಂದರೆ ಯಾವ ರೀತಿ ತಯಾರಿ ಇರುತ್ತೆ ನಿಮ್ಮದು? ಇಲ್ಲ, ನನಗೆ ಖಂಡಿತ ಇವತ್ತವರೆಗೂ ಬಿಗ್ ಬಾಸಿಂದ ಯಾವುದು ಫೋನು ಬಂದಿಲ್ಲ, ಏನೂ ಬಂದಿಲ್ಲ. ಏನೋ ನೋಡ್ತಾ ಇದ್ದೀನಿ ನಾನು, ಹೀಗಾಗಿ ಎಲ್ಲರೂ ಮಾಡ್ತಾಯಿದ್ದಾರೆ. ಹೋಗಲಿ, ಆಗಲಿ ಅಂತ ಕೇಳ್ಕೊತೀನಿ ಸರ್. ಇನ್ ಕೇಸ್ ವೇದಿಕೆ ಮೇಲೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಯಾವ ರೀತಿ ತಯಾರಿ ಇರುತ್ತೆ ಸರ್? ಸರ್, ಪ್ರಮೋಷನ್ ಈ ಮಟ್ಟದಲ್ಲಿ ಮಾಡಿದ್ದೀನಿ ಅಂದರೆ ಬಿಗ್ ಬಾಸಲ್ಲಿ ಬಿಡ್ತೀನಿ ನಾನು, ನೀವು ಲೆಕ್ಕ ಮಾಡ್ಕೊಳ್ಳಿ. ಅಲ್ಲೂ ಪ್ರಮೋಷನ್ನು ನಾನು ಏನೇ ಮಾಡಿದ್ರು ಒಂದು ಯೂನಿಕ್ಕಾಗಿ ಮಾಡ್ತೀನಿ ಖಂಡಿತವಲ್ಲ. ಯಾಕಂದರೆ ನಾವು ಸೋತೋಗ್ಬೇಕಂದ್ರೆ ನಾವು ಸೋತೋಗ್ತೀವಿ. ಇಲ್ಲ, ನಾನು ಗೆದ್ದೇ ಗೆಲ್ತೀನಿ ಅಂದರೆ 100% ನೀನು ಗೆದ್ದೇ ಗೆಲ್ತೀಯ. ಏನೇ ಮಾಡಿದ್ರು ಆಳದಿಂದ ಯೋಚನೆ ಮಾಡಬೇಕು. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರೋದು, ಎಲ್ರಿಗೂ ಹೇಳ್ತಾ ಇದ್ದೀನಿ, ಏನೇ ಮಾಡಿದ್ರು ಆಳದಿಂದ ಯೋಚನೆ ಮಾಡಿ. ಡಿಸಿಷನ್ನು ನಿಮ್ಮದಾಗಿರಲಿ. 100% ನೀವು ಗೆಲುವು ನೀವು ಕಾಣ್ತೀರಾ. ಇವತ್ತು ಸೂರ್ಯನ ಸಕ್ಸಸ್ಗೆ ಕಾರಣನೇ ಎಲ್ಲ ಅಭಿಮಾನಿ ದೇವರುಗಳು, ಟ್ರೋಲರ್ಗಳಾಗಲಿ, ಆಮೇಲೆ ನನ್ನ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ತುಂಬಾ ನನಗೆ ಸಪೋರ್ಟಿಂಗಾಗಿ ನಿಂತಿದ್ದಾರೆ. ನನ್ನ ಗೆಲುವಿಗೆ ನಾನು ಮಾತ್ರ ಕಾರಣ ಅಲ್ಲ, ನನ್ನ ಈ ಟೀಮ್ ಆಗಿರ್ಬೋದು, ನನ್ನ ಜೊತೆಗೆ ಮಾಡಿರೋ ಆರ್ಟಿಸ್ಟ್ಗಳು ಎಲ್ಲರೂ, ರೀಲ್ಸ್ ಮಾಡಿರೋ ಜೀವನ, ಆಮೇಲೆ ಮುರಳಿ, ನಿತಿನ್, ಮಂಜಣ್ಣ, ಆಮೇಲೆ ಇವರು ಮಾದೇಶ್ವರ ಬೆಟ್ಟದಿಂದ ಜಯರಾಮ, ಎಲ್ಲರೂ ಸಹ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇಡೀ ನಮ್ಮ ಟೀಮ್ ಬರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾವಾಗಲೂ ನನಗೆ ರಚ್ಚು ಆಗ್ಬೋದು, ಮೇಡಮ್ ಆಗಿರ್ಬೋದು, ಆಮೇಲೆ ನಮ್ಮ ಅಬ್ದುಲ್ ಬೈ, ಎಲ್ಲರೂ ಸಹ ನನ್ನ ಜೊತೆಗೆ, ನವಾಜ್ ಬೈ, ಎಲ್ಲರೂ ಸಹ ನನಗೆ ತುಂಬ ಕಷ್ಟಪಟ್ಟು ಎಲ್ಲರೂ ನಿಂತಿದ್ದಾರೆ. ಈ ಸಹಕಾರ ಎಲ್ಲಿರಲಿ ನಾನು ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಇಡೀ ಕರ್ನಾಟಕ ಜನತೆಗೆ 100% ಈ ಒಂದು ಪೋಸ್ಟ್ರು ಎಲ್ರಿಗೂ ಖುಷಿ ಆಗ್ತೈತೆ ಅಂತಲೇ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಇದರಲ್ಲಿ ಈ ಪಿಕ್ಚರಲ್ಲಿ ನನಗೆ ಏನಾದರೂ ಆಗ್ಬೋದು. ನಾನು ಈ 30 kg ಸುಮ್ಮನೆ ಎಲ್ಲ ಸಾಧಾರಣ ಆಗಲ್ಲ. ಜೀವನದಲ್ಲಿ ನಮ್ಮ ಹಣ ಕಳ್ಕೊಬೋದು, ನಮ್ಮ ತಲೆಗಿರೋ ಕೂದಲು ಕಳ್ಕೊಬೋದು, ನಮ್ಮ ಕಾರ್ ಕಳ್ಕೊಬೋದು. ನಮ್ಮ ದೇಹನ ನಾವು ಹೆಂಗೆ ದಂಡಿಸ್ಕೊತೀವೋ, ನಾವು ಸಾಯಗಂಟನೂ ನಮ್ಮ ದೇಹ ನಮ್ಮ ಜೊತೆಗೆ ಇರ್ತೈತಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ನೀವುಗಳು ಸ್ವಲ್ಪ ಬೆಳಿಗ್ಗೆ ಹೊತ್ತು ಒಂದು ಹಾಫ್ ಆನ್ ಅವರು ಸ್ವಲ್ಪ ವರ್ಕೌಟ್ ಮಾಡಿ. ಯಾಕಂದರೆ ನೀವು ಮಾಡೋ ವರ್ಕೌಟು ನೀವು ಏಜ್ ಆದಾಗ ನಿಮ್ಮ ವರ್ಕೌಟು ನಿಮ್ಮನ್ನು ಕಾಪಾಡ್ತೈತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಮಾಡಿ, ಆ ಏಜ್ಗೆ ನಿಮ್ಮನ್ನು ಕಾಪಾಡ್ತೈತೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಡೇ 1 ಹಿಡಿದು ಇವತ್ತವರೆಗೂ ನನ್ನ ಅಭಿಮಾನಿ ದೇವರು ಬಂದಾಗ ಎಲ್ಲರೂ ಬಿಟ್ಟೋದ್ರು ಅಂತ ಕಣ್ಣೀರು ಹಾಕಿದ್ರಿ. ಮತ್ತೆ ಆ ಕಷ್ಟ ಅಂತ ಬಂದಾಗ ಮತ್ತೆ ಎಲ್ಲರನ್ನೂ ಯಾಕೆ ನೀವು ಹತ್ರ ಸೇರಿಸ್ಕೊತಾ ಇದ್ದೀರಿ ಅಂತ?
ಇವಾಗ ನನ್ನ ತಪ್ಕೊಳ್ತೀನಿ, ಇವಾಗ ಯಾರಾದ್ರು ಬಂದು ನಾನು ತಪ್ಕೊಂಡಾಗ ನಂಗೆ ಏನು ಗೊತ್ತಾಗ್ತೈತೆ, ತಪ್ಕೊಬಿಟ್ಟು ಅಷ್ಟು ದೂರ ಹೋದಾಗ್ಲಿ ತಾನೇ ನನಗೂ ಗೊತ್ತಾಗೋದು. ಇವಾಗ ಅವ್ರು ಹೋಗ್ತಾರೆ, ಇವಾಗ ಹೊಸಬ್ರು ಬರ್ತಾರೆ, ಅವ್ರನ್ನ ನಾನು ಬೇಡ ಅನ್ನೋಕ್ಕಾಗಲ್ಲ. ಬರ್ತಾರೆ, ಅಣ್ಣ ನಿಮ್ಮ ಜೊತೆ ವರ್ಕ್ ಮಾಡ್ಬೇಕಂತಾರೆ. ಇವಾಗ ಎಷ್ಟೋ ಜನಕ್ಕೆ ಬರ್ತಾರೆ, ಹೋಗ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಬ್ಬರೊಬ್ರು ಒಂದೊಂಥರ ಆ್ಯಂಗಿಲಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ. ಏನಂತ ನಾನು ನಂಬೋದು ಹೇಳಿ? ಜೀವನದಲ್ಲಿ ಯಾವುದು ನಾವು ಕಲ್ತಿದ್ದೀವಂತ ಎಂಡೇ ಇಲ್ಲ. ಅದು ಸಾಯ್ಬೇಕನ್ನೋ ಏನಾದ್ರು ಒಂದು ಕಲ್ತೀವೋ ಸಾಯ್ಬೋದು. ನಿಮ್ಗೆ ಇಷ್ಟು ಕಷ್ಟ ಇದ್ರೂ ಸಿನಿಮಾ ಅನ್ನೋದೇ ಯಾಕೆ ಅಷ್ಟೊಂದು ಹುಚ್ಚ ಅಣ್ಣ? ನನ್ನ ಜೀವ ಆಗಿರೋದು ಅದು. ನನ್ನ ಕಲೆ ತಾಯಿ ಸರಸ್ವತಿನ ನಾನು ಸಾಯಾಗ ನನ್ನ ಸತ್ರೂ ಇದರಲ್ಲೇ ನಾನು ಸಾಯ್ಬೇಕು, ನಾನು ಬದುಕಿದ್ರೂ ಇದರಲ್ಲೇ ನಾನು ಬದುಕೋದು. ಇದು ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲ. ಅಣ್ಣ ಈ ಸಿನಿಮಾಯಿಂದ ನಿಮ್ಮ ಅಭಿಮಾನಿಗಳಿಗೋಸ್ಕರ ಏನಾದರೂ ಒಂದು ಮಾತು ಹೇಳ್ತೀರಾ? ಖಂಡಿತಗಳು ಅಭಿಮಾನಿ ದೇವರುಗಳು, ನನ್ನ ಹೃದಯದಲ್ಲಿರೋ ಎಲ್ಲ ಅಭಿಮಾನಿ ದೇವರುಗಳು ಇವತ್ತು ಅವ್ರು ಇಲ್ಲದೆ ಈ ಸೂರ್ಯಣ್ಣ ಇಲ್ಲ. 100% ನಾನು ಅವ್ರಿಗೆ ಈ ಪಿಕ್ಚರು ಅವ್ರಿಗೆ ಪೋಸ್ಟ್ರಿ ಅವ್ರಿಗೆ ತುಂಬ ಅಷ್ಟೊಂದು ಒಂದು ಪ್ರೀತಿ ಮಾಡೋವಂಥ ಒಂದು ಪೋಸ್ಟ್ ನಾನು 100% ನಾನು ಕೊಡ್ತೀನಿ. ಆ ಪೋಸ್ಟಲ್ಲಿ ನಾನಾಗಿ ನಾನು ಕಾಣಲ್ಲ. ಒಂದು ಯೂನಿಕ್ ಆಗಿರ್ತೈತೆ ಆ ಪೋಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಣ್ಣ ಒಳ್ಳೇದಾಗಲಿ ಅಣ್ಣ, ನಿಮ್ಮ ಮೂವಿಗೆ 100 ಡೇಸ್ ಓಡಲಿ. ನಾವು ನಿಮ್ಮ ಬೆನ್ನಿಂದ ಇಟ್ಕೊಂಡು ಸಪೋರ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಡಿ ಬಾಸ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಕರ್ನಾಟಕ ಜನತೆ ಆಗಿರ್ಬೋದು, ನಿಮ್ಮ ಬೆನ್ನಿಂದೆ ನಿಮಗೆ ಕಾಣ್ದಂಗೆ ನಾವು ಸಪೋರ್ಟ್ ಮಾಡ್ತೀವಿ ಅಣ್ಣ. ನಿಮ್ಮ ಮೂವಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಸರಿ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಈಗಾಗಲೇ ನಾನು ಹೇಳ್ತಾ ಇರೋದು ನನ್ನ ಪಿಕ್ಚರ್ ಅಂತಲ್ಲ, ಯಾವುದೇ ಬರಲಿ ಕನ್ನಡ ಪಿಕ್ಚರ್ಗೆ ನಾನು ಖಂಡಿತವಾಗ್ಲೂ ಹೋಗಿ ಪ್ರಮೋಷನ್ ಮಾಡೇ ಮಾಡ್ತಿದ್ದೀನಿ. ಕನ್ನಡ ದಯವಿಟ್ಟು ಬೆಳೆಸ್ಬೇಕು, ಉಳಿಸ್ಬೇಕು. ಎಲ್ಲೋ ಮೈಕಲ್ಲಿ ಇಟ್ಕೊಂಡು ಮಾತಾಡೋದಲ್ಲ. ನಿಜ ಜೀವನದಲ್ಲೂ ಯಾರಾದರೂ ಒಬ್ಬರು ಒಂದು ಸೆಲೆಬ್ರಿಟಿ ಹೋಗಿ ಅವ್ರಿಗೆ ಬಂದಿಲ್ಲ ಅಂದ್ರೆ ಎಲ್ಲರೂ ಒಂದು ದೂರದಲ್ಲಿ ಒಂದು ಬೈಟ್ಸ್ ಕೊಟ್ಟರೆ ಅವ್ರ ಹೆಸರು ಹೇಳ್ಕೊಂಡು ಒಂದು 100 ಜನ ಅನ್ನ ತಿಂತಾರೆ. ಅದು ಯಾರಾದರೂ ಆಗಿರ್ಬೋದು. ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೊಸ ಹೀರೋಗಳು, ಹೊಸ ಹೀರೋಯಿನ್ಗಳೆಲ್ಲ ಬರ್ತಾಯಿದ್ದಾರೆ. ವರ್ಷಕ್ಕೆ 365 ದಿವಸ ಇದೆ. 365 ದಿವಸದಲ್ಲಿ ಒಂದು 10 ಜನ ನಮ್ಮ ಅಣ್ಣಂದಿರ್ತಿ ಎಲ್ಲ ಸೆಲೆಬ್ರಿಟಿಗಳು. ಈಗಾಗಲೇ ಪ್ರೆಸ್ಸಲ್ಲೂ ಕೇಳಿದ್ದಾರೆ ನನಗೆ, ಏನಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ ಅಂತ. ಸೊ ನಮ್ಮಂಥ ಹೀರೋಗಳು, ನಮ್ಮಂಥ ಪ್ರೊಡ್ಯೂಸರ್ಗಳು, ನಮ್ಮಂಥ ಡೈರೆಕ್ಟ್ಗಳು ಯಾರೂ ಮಾಡಿಲ್ಲ ಅಂದರೆ ಪಿಕ್ಚರ್ಗಳು ಎಲ್ಲಿ? ಬೇರೆ ವರ್ಷಕ್ಕೆ 1-2 ಪಿಕ್ಚರ್ ಹೋದರೆ ಸಾಕಾ? ನಾನು ಕೇಳ್ತಾ ಇರೋದು ನಿಮ್ಮನ್ನು, ಹೌದಲ್ವಾ? ನಮ್ಮಂಥವ್ರು ಮಾಡಬೇಕು. ಇವತ್ತು ಭೂಮಿ ಎಲ್ಲೈತೋ ಅಲ್ಲಿ ಗಂಟನೂ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸಸ್ಗಳೈತೆ, ಹೌದಾ ಅಲ್ವಾ? ಅಲ್ವಾ? ಇವತ್ತು 1-2 ಪಿಕ್ಚರ್ ಅಪ್ಪ, ಇವತ್ತು ಟ್ಯಾಕ್ಸಿ ಬರ್ತೈತೆ. ಟ್ಯಾಕ್ಸಿ ಎಷ್ಟು ದಿವಸ ಇರ್ತೈತೆ? ಹಿಟ್ ಆಗ್ತೈತೆ. ನೆಕ್ಸ್ಟು ಯಶೋಣ್ಣ ಇನ್ನೊಂದು 1 ವರ್ಷ 2 ವರ್ಷ 1 ವರ್ಷ ಬೇಕೇ ಬೇಕು. ಅಲ್ಲಿ ಗಂಟ ನಮ್ಮಂಥವ್ರು ಮಾಡ್ಬೇಕು ತಾನೆ. ನಮ್ಮಂಥ ಪುಟ್ಟ ಕಲಾವಿದರು ಮಾಡಲೇಬೇಕು ಅಲ್ವಾ? ಅದಕ್ಕೆ ಅವಕಾಶ ಕೊಡಿ ಎಲ್ಲರೂ. ಪ್ರೊಡ್ಯೂಸರ್ಗಳು, ಚಿಕ್ಕ ಪ್ರೊಡ್ಯೂಸರ್ಗಳು, ಡೈರೆಕ್ಷನ್ ಮಾಡೋರು, ಹೀರೋಗಳಿಗೆ ಎಲ್ಲರೂ ನೀವೆಲ್ಲ ಪ್ರೋತ್ಸಾಹಿಸಿ ನಮ್ಮ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ ಅಂತ ನಾನು ತುಂಬ ಕೇಳ್ಕೊತಾ ಇದ್ದೀನಿ ಅಂತ ಹೇಳ್ತೀನಿ.